ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಫೆಬ್ರವರಿ 17ರಂದು ಅಮಾವಾಸ್ಯೆ ಬರ್ತಾ ಇದೆ ಅಂತ ಗೊತ್ತು. ಪ್ರತಿ ಮಾಸವೂ ಕೂಡ ಪ್ರತಿ ಮಾಸದಲ್ಲಿ ಪ್ರತಿ ತಿಂಗಳಲ್ಲಿ ಕೂಡ ಅಮಾವಾಸ್ಯೆ ಹುಣ್ಣಿಮೆಗಳು ಬರ್ತಾ ಇರುತ್ತೆ. ಮತ್ತು ಇದರಲ್ಲಿ ಏನೋ ಅಷ್ಟೊಂದು ವಿಶೇಷ ಅನ್ನೋಂತ ನೋಡುವುದಾದರೆ ಫೆಬ್ರವರಿ 17ರಂದು ಅಮಾವಾಸ್ಯೆಯಂದು ಒಂದು ಕುಂಭರಾಶಿಯಲ್ಲಿ 5 ಪ್ರಧಾನ ಗ್ರಹಗಳು ಒಂದು ಪಂಚಗ್ರಹ ಕೂಟವನ್ನು ನಿರ್ಮಾಣ ಮಾಡ್ತಾ ಇದೆ. ಅಂದರೆ ಪಂಚಗ್ರಹ ಕೂಟಗಳು ಅಂದರೆ ಆಲ್ರೆಡಿ ಕುಂಭರಾಶಿಯಲ್ಲಿರುವಂತಹ ರಾಹುವಿನ ಜೊತೆ ರವಿ, ಶುಕ್ರ, ಬುಧ ಮತ್ತು ಚಂದ್ರರು ಸೇರಿ ಪಂಚಗ್ರಹ ಕೂಟ ನಿರ್ಮಾಣವನ್ನು ಮಾಡುತ್ತಾ ಒಂದು ರೀತಿ ಗ್ರಹಣದ ಪ್ರಭಾವವನ್ನು ಈ ರಾಶಿಯ ಮೇಲೆ ನೀಡುತ್ತಾ, ಈ ರಾಶಿಯಲ್ಲಿ ಆಗ್ತಾ ಇರುವಂಥ ಈ ಪಂಚಗ್ರಹ ಕೂಟದ ಮುಖಾಂತರ 12 ರಾಶಿಗಳಿಗೆ ಈ ಗ್ರಹಕೂಟ ಅಥವಾ ಈ ರಾಶಿಗಳ ಕಾಂಬಿನೇಷನ್ ಅನ್ನೋದು ಯಾವ ರೀತಿ ಫಲಗಳನ್ನು ನೀಡ್ತಾ ಇರುತ್ತೆ ಅನ್ನೋದು ನಾವು ಹಿಂದಿನ ವಿಡಿಯೋಗಳ ಮುಖಾಂತರ ಪ್ರತಿಯೊಂದು ರಾಶಿಗೆ ಕೂಡ ಅವರಿಗೆ ತಕ್ಕಂಥ ಅನುಕೂಲ ಪ್ರತಿಕೂಲ ಫಲಗಳನ್ನು ಹೇಳ್ತಾ ಬಂದಿದ್ದೇವೆ. ಈಗ ಅದೇ ರೀತಿ ವೃಶ್ಚಿಕ ರಾಶಿ ಕುಜ ಅಧಿಪತಿಯಾಗಿರುವಂತಹ ವೃಶ್ಚಿಕ ರಾಶಿ ಜಾತಕರಿಗೆ ಈ ಪಂಚಗ್ರಹ ಕೂಟದ ಮುಖಾಂತರ ಅನುಕೂಲ ಅಥವಾ ಪ್ರತಿಕೂಲ ಫಲಗಳು ಇರುತ್ತಾ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂತ ನೋಡುವುದಾದರೆ, ಚತುರ್ಥ ಸ್ಥಾನ ಮಾತೃಭಾವ ಅಂತ ಏನು ಹೇಳ್ತೀವೋ ಈ ಚತುರ್ಥ ಸ್ಥಾನದಂದು ಈ ಪಂಚಗ್ರಹ ಕೂಟವು ನಿರ್ಮಾಣವಾಗ್ತಾ ಇದೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಚತುರ್ಥ ಸ್ಥಾನ ಅನ್ನುವುದು ತಾಯಿ ಅಂದರೆ ಮಾತೃಸ್ಥಾನ ಅಂತ ಹೇಳ್ತಾ ಇರ್ತೇವೆ, ವ್ಯವಹಾರಗಳ ಸ್ಥಾನ ಅಂತ ಹೇಳ್ತಾ ಇರ್ತೇವೆ, ವಾಹನಗಳ ಸ್ಥಾನ ಅಂತಲೂ ಹೇಳ್ತಾ ಇರ್ತೇವೆ. ಮತ್ತು ನಮ್ಮ ಯೋಚನೆ ವಿಧಾನ, ಕ್ಯಾರೆಕ್ಟರ್, ಸ್ವಭಾವ ಇವೆಲ್ಲವೂ ಕೂಡ ಚತುರ್ಥ ಸ್ಥಾನದ ಮೇಲೆ ಪ್ರಭಾವವನ್ನು ಬೀಳ್ತಾ ಇರುತ್ತೆ. ಮತ್ತು ಈ ಪರ್ಟಿಕ್ಯುಲರ್ ಆಗಿ ವೃಶ್ಚಿಕ ರಾಶಿಯವರಿಗೆ ಈ ಚತುರ್ಥ ಸ್ಥಾನದ ಮೇಲೆ ಈ 5 ಗ್ರಹಗಳ ಪ್ರಭಾವ ಅನ್ನೋದು ಯಾವ ರೀತಿ ಅನ್ನೋದು ನೋಡುವುದಾದರೆ, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಗ್ರಹ ಪಾಪಗ್ರಹಗಳ ಮಧ್ಯೆ ಇರುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಆ ನೆಗೆಟಿವ್ ರಿಸಲ್ಟನ್ನು ಕೊಡುವಂತಹ ಸಂದರ್ಭಗಳು, ಅದರಲ್ಲೂ ಕೂಡ ಶತ್ರುಗ್ರಹಗಳಿರುವಂತಹ ಸಂದರ್ಭಗಳಲ್ಲಿ ಅಂತಹ ವ್ಯಕ್ತಿ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಇನ್ ಕೇಸ್ ಆ 5 ಗ್ರಹಗಳಲ್ಲಿ ಒಂದು ಗ್ರಹ ಕೂಡ ಈ ರಾಶಿ ಜಾತಕನಿಗೆ ಅಂದರೆ ಇದು ಗೋಚಾರ ಫಲಗಳಾಗಿರೋದ್ರಿಂದ ತಮ್ಮ ವೈಯಕ್ತಿಕ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿದ್ರೆ ಇನ್ ಕೇಸ್ ಬಲಹೀನವಾಗಿರುವಂತಹದ್ದು ಅಥವಾ ಫಲಗಳು ಕೊಡುವುದರಲ್ಲಿ ಮೃತಾವಸ್ಥೆಯಲ್ಲಿರುವಂತಹ ಯಾವುದಾದ್ರೂ ಒಂದು ಗ್ರಹ ಈ ಗ್ರಹಕೂಟದ ನಿರ್ಮಾಣದಲ್ಲಿ ಇದ್ದಾಗ ಜಾತಕನಿಗೆ ಅವರು ಅಂದ್ಕೊಂಡಿರುವಂತಹ ಫಲಗಳನ್ನು ಜೀವನದಲ್ಲಿ ಕೊಡುವುದಿಲ್ಲ. ಇನ್ನು ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಭಾವದಂತ ಹೇಳಿದ್ದೇವೆ. ತಾಯಿ, ವಾಹನ ಮತ್ತು ಅವರ ವಿದ್ಯೆ, ಸ್ಥಿರಾಸ್ತಿಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳಾಗಿರಬಹುದು, ಯೋಚನೆ ಮಾಡುವಂತಹ ವಿಧಾನ ಆಗಿರಬಹುದು, ಅವರ ಕ್ಯಾರೆಕ್ಟರ್ ಆಗಿರಬಹುದು, ಮಾನಸಿಕವಾಗಿ ಅವರಲ್ಲಿರುವಂತಹ ಯೋಚನೆಗಳಾಗಿರ್ಬೋದು, ಈ ರೀತಿ ವಿಷಯಗಳ ಮುಖಾಂತರ ಈ ಪರ್ಟಿಕ್ಯುಲರ್ ಈ ಪಂಚಗ್ರಹ ಕೂಟ ನಿರ್ಮಾಣ ಅನ್ನೋದು ಈ ವಿಷಯಗಳ ಮೇಲೆ ಆ್ಯಕ್ಚುಲಿ ಕೆಲವೊಂದು ಪ್ರತಿಕೂಲ ಪ್ರಭಾವವನ್ನು ತೋರಿಸ್ತಾ ಇರುತ್ತೆ. ಅದರಲ್ಲಿ ಮೊದಲನೆಯದಾಗಿ ಮಾತೃಕಾರಕ ಆಗಿರುವಂತಹ ಚಂದ್ರರು ಈ ಪಂಚಗ್ರಹ ಕೂಟದಲ್ಲಿ ಚತುರ್ಥ ಸ್ಥಾನದಲ್ಲಿ ಬಂದಿರೋದರಿಂದ ಮಾತೃಕಾರಕ ಅಂದರೆ ತಾಯಿಯ ಆರೋಗ್ಯದ ಬಗ್ಗೆ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಅಥವಾ ಇವರಿಂದ ಜಾತಕರಿಂದ ತಾಯಿ ಕೆಲವೊಂದು ವಿಷಯಗಳಲ್ಲಿ ಮಾನಸಿಕ ಚಿಂತೆಗೆ, ಮಾನಸಿಕ ಅಶಾಂತಿಗೆ ಈಡಾಗುವಂತಹ ಸಂದರ್ಭಗಳು ಬರಬಹುದು. ಅಥವಾ ತಾಯಿಗೆ ಸಂಬಂಧಪಟ್ಟಿರುವಂತಹ ವೈಯಕ್ತಿಕ ವಿಷಯಗಳಲ್ಲಾಗಿರ್ಬೋದು, ವೃತ್ತಿಪರ ವಿಷಯಗಳಲ್ಲಾಗಿರಬಹುದು, ಕೆಲವೊಂದು ಅವಾಂತರಗಳು ಮತ್ತು ಸಂಕಷ್ಟಗಳನ್ನು ಎದುರಿಸುವಂತಹ ಸಂದರ್ಭಗಳು ಬರಬಹುದು. ಇತ್ಯಾದಿ ವಿಷಯಗಳಿಂದ ಏನಾಗುತ್ತೆ, ತಾಯಿ ಈ ರೀತಿ ಸಿಚುವೇಷನಲ್ಲಿ ಬಂದಾಗ ಜಾತಕನಿಗೆ ಕೆಲವೊಂದು ವಿಷಯಗಳಲ್ಲಿ ಆತಂಕವು ಶುರುವಾಗುತ್ತೆ. ಯಾವ ರೀತಿ ನಮ್ಮ ತಾಯಿಯನ್ನು ಈ ಸಂಕಷ್ಟದಿಂದ ಹೊರಗಡೆ ತರಬಹುದು ಅನ್ನುವಂತಹ ಕೆಲವೊಂದು ವಿಷಯಗಳ ಮುಖಾಂತರ ಈ ಪಂಚಗ್ರಹ ಕೂಟ ಅನ್ನೋದು ತಾಯಿಯ ವಿಷಯದಲ್ಲಿ ಇರುತ್ತೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಚತುರ್ಥ ಭಾವ ಆಗಿರೋದರಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳು ತಾವು ಎಷ್ಟೇ ಕಷ್ಟಪಟ್ಟು ಹೋದ್ರೂ ಇನ್ನೇನು ವಿದ್ಯಾರ್ಥಿಗಳಿಗೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಅಕಾಡೆಮಿಕ್ ಪರೀಕ್ಷೆಗಳಾಗಿರ್ಬೋದು ಹತ್ತಿರದಲ್ಲಿದೆ. ಮುಖ್ಯವಾಗಿ ಈ ಗ್ರಹಕೂಟ ನಿರ್ಮಾಣದ ಪ್ರಕಾರ ಎಷ್ಟೇ ಕಷ್ಟಪಟ್ಟು ಓದಿದ್ರೂ ಕೂಡ ಮುಖ್ಯವಾಗಿ ಇವರು ಬೇರೆ ವಿಷಯಗಳ ಮೇಲೆ ಡೈವರ್ಟ್ ಆಗುವಂಥ ಸಂದರ್ಭಗಳಲ್ಲಿ, ಬಾಹ್ಯ ವಿಷಯಗಳ ಮೇಲೆ ಆಸಕ್ತಿಯನ್ನು ತೋರಿಸುವಂತಹ ಸಂದರ್ಭಗಳಿಂದ ಇವರು ಫೋಕಸ್ಡ್ ಆಗಿರೋದಿಲ್ಲ. ಎಕ್ಸಾಮ್ಗೆ ಹೋಗಿ ಹಾಲಲ್ಲಿ ಕೂತ್ಕೊಳ್ತಾರೆ, ಬಟ್ ಆ ಪರ್ಟಿಕ್ಯುಲರ್ ಆನ್ಸರ್ ಓದಿರ್ತಾರೆ, ಬಟ್ ಅದನ್ನು
ಆನ್ಸರ್ ಆಗಿ ಕನ್ವರ್ಟ್ ಮಾಡುವಂತಹ ಸಂದರ್ಭಗಳಲ್ಲಿ ಜ್ಞಾಪಕ ಶಕ್ತಿಯ ಪ್ರಾಬ್ಲಮ್ಸ್ ಅನ್ನೋದು ಎದುರಿಸುವಂತಹ ಸಾಧ್ಯತೆ ಇರೋದರಿಂದ ಕಂಪಲ್ಸರಿ ಈ ಸಂದರ್ಭದಲ್ಲಿ ಈ ವಿದ್ಯಾಭ್ಯಾಸವನ್ನು ಬಿಟ್ಟು ಬೇರೆ ವಿಷಯಗಳ ಮೇಲೆ ಡೈವರ್ಟ್ ಆಗದೆ ಫೋಕಸ್ಡ್ ಆಗಿ ಇರಬೇಕಾಗಿರುತ್ತೆ. ಇನ್ನು ವಾಹನ ಸ್ಥಾನದಲ್ಲಿ ಶುಕ್ರನು ಕೂಡ, ವಾಹನ ಸ್ಥಾನ ಅಂತ ನಾವು ಚತುರ್ಥ ಸ್ಥಾನವನ್ನು ಹೇಳಿದ್ದೇವೆ. ಈ ವಾಹನ ಸ್ಥಾನದಲ್ಲಿ ಶುಕ್ರನು ಬಂದಿರುವಂತಹ ಕಾರಣದಿಂದ ಇವರಿಗೆ ಹಳೆಯ ವಾಹನ ಏನಾದರೂ ತೊಂದರೆಗಳನ್ನು ನೀಡ್ತಾ ಇರುತ್ತೆ. ಈಗ ಅನಾವಶ್ಯಕವಾಗಿ ಎಲ್ಲಾದರೂ ಪ್ರಯಾಣಕ್ಕಾಗಿ ಉಂಟಾವಾಗ ಆ ವಾಹನವು ಕೆಟ್ಟೋಗೋದಾಗಿರ್ಬೋದು, ಸರ್ವಿಸ್ಗೆ ರಿಪೇರಿಗೆ ಬಂದಿರೋದಾಗಿರ್ಬೋದು. ಈ ಸಂದರ್ಭದಲ್ಲಿ ಶುಕ್ರ ರಾಹುವಿನ ಜೊತೆ ಇರೋದರಿಂದ ಸ್ವಲ್ಪ ಲ್ಯಾವಿಸ್ಡ್ ಆಗಿ, ಸ್ವಲ್ಪ ವಿಲಾಸಮಯ ಜೀವನಕ್ಕಾಗಿ ಸಾಲ ಆದ್ರೂ ಸರಿ ಈ ಗಾಡಿ ಬೇಡ, ಈ ಸಂದರ್ಭಕ್ಕೆ ಒಳ್ಳೆಯ ಗಾಡಿ ತಗೊಳ್ಳೋಣ ಅಥವಾ ಇದನ್ನು ಮಾಡಿಬಿಡೋಣ, ಇದರ ಸ್ಥಾನದಲ್ಲಿ ಮತ್ತೊಂದು ವಿಷಯವನ್ನು ತಗೊಳ್ಳೋಣ ಅನ್ನುವಂತಹ ಕೆಲವೊಂದು ಯೋಚನೆಗಳು ಬರ್ತಾ ಇರುತ್ತೆ. ಆದ್ದರಿಂದ ಹಳೆಯ ವಾಹನವನ್ನು ಈಗ ರಿಪೇರಿಗೆ ಬಂದಿರುವಂಥದ್ದು ಅಥವಾ ಈಗ ಯೂಸ್ ಮಾಡಲಿಕ್ಕೆ ಇನ್ನು ಸಾಧ್ಯವೇ ಇಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ಜಾತಕರು ಹೊಸ ವಾಹನ ತಗೊಳ್ಳುವಂತಹ ಪ್ರಯತ್ನಗಳು ಕೂಡ ಈ ಫೆಬ್ರವರಿ 17ರ ನಂತರ ನಡೆಯೋದಕ್ಕೆ ಅನುಕೂಲವಿರುತ್ತೆ. ಸೊ ಮಾಯಾಗ್ರಹ, ಸರ್ಪಗ್ರಹ, ಛಾಯಾಗ್ರಹ ಆಗಿರುವಂಥ ರಾಹುವಿನ ಜೊತೆ ಶುಕ್ರ ಇರುವುದರಿಂದ ಈಗ ಸ್ವಲ್ಪ ಜಾತಕನಿಗೆ ಸ್ವಲ್ಪ ಲಕ್ಸುರಿ ಲೈಫ್ ಲೀಡ್ ಮಾಡೋಣ, ಅಂದರೆ ತಮ್ಮ ಸ್ಥಿತಿಯನ್ನು ತೋರಿಸಿಕೊಳ್ಳೋಣ, ತಮ್ಮ ಸ್ಥಿತಿಗೆ ತಕ್ಕಂತೆ ಕೆಲವೊಂದು ವಿಷಯಗಳಲ್ಲಿ ಖರ್ಚು ಮಾಡುವ, ಅನಾವಶ್ಯಕ ದುಂದು ವೆಚ್ಚಗಳು ಮಾಡೋಣ ಅನ್ನುವಂತಹ ಯೋಚನೆಗಳು ಬರ್ತಾ ಇರುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಸಪ್ತಮಾಧಿಪತಿ ಶುಕ್ರ ವೃಶ್ಚಿಕ ರಾಶಿಗೆ ಚತುರ್ಥ ಸ್ಥಾನಕ್ಕೆ ಬಂದಾಗ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅதைಯೂ ಕೂಡ ರಾಹುವಿನ ಜೊತೆ ಇರುವುದರಿಂದ ತಮ್ಮ ಸಂಗಾತಿಗೆ, ಜೀವನ ಸಂಗಾತಿಗೆ ಬೆಲೆ ಬಾಳುವಂತಹ ತುಂಬ ಕಾಸ್ಟ್ಲಿ ಗಿಫ್ಟ್ಸ್ನ ಸರ್ಪ್ರೈಸ್ ಆಗಿ ನೀಡುವುದರಾಗಿರಬಹುದು, ಅಥವಾ ಈ ತಮ್ಮ ಜೀವನ ಸಂಗಾತಿಗೆ ಕೆಲವೊಂದು ಬೆಲೆ ಬಾಳುವಂತಹ ವಸ್ತುಗಳನ್ನು, ಚಿನ್ನಾಭರಣಗಳಾಗಿರಬಹುದು, ವಾಹನಗಳಾಗಿರಬಹುದು, ಅಥವಾ ಕೆಲವೊಂದು ಉಪಯೋಗಕರ ವಸ್ತುಗಳಾಗಿರಬಹುದು, ಈ ಸಂದರ್ಭದಲ್ಲಿ ಕಾಣಿಕೆ ರೂಪದಲ್ಲಿ ನೀಡುವುದಕ್ಕೆ ಅಥವಾ ಅವರಿಗೆ ಬಹುಮತಿ ರೂಪದಲ್ಲಿ ನೀಡುವುದಕ್ಕೆ, ಅವರನ್ನು ಸಂತೋಷ ಬೆಳೆಸುವುದಕ್ಕೆ, ಅವರನ್ನು ಕೆಲವೊಂದು ವಿಷಯಗಳಲ್ಲಿ ಸಂತೃಪ್ತರಾಗಿ ಮಾಡುವುದಕ್ಕೆ ಈ ಜಾತಕನು ಮಾಡುವಂತಹ ಪ್ರಯತ್ನಗಳು ಕೂಡ ಶುಕ್ರ ರಾಹುವಿನ ಜೊತೆ ಇರುವುದರಿಂದ ಈ ರೀತಿ ವಿಷಯಗಳು ಅನುಕೂಲವಾಗಿರುತ್ತೆ ಅಂತ ಹೇಳಬಹುದು. ಮತ್ತೊಂದು ವಿಷಯ ಇದರಲ್ಲೂ ಕೂಡ ಪಾಸಿಟಿವ್ ಅಲ್ಲೇ ನೆಗೆಟಿವ್ ಇರೋ ಅನ್ನೋ ರೀತಿಯಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಕೆಲವೊಂದು ಅನಾಲೋಚಿತವಾಗಿ ಇವರಲ್ಲಿ ಬರುವಂತಹ ಯೋಚನೆಗಳು, ಅಂದರೆ ಮತ್ತೊಂದು ಸ್ತ್ರೀಯರಿಂದ ಪರಿಚಯ ಆಗುವುದು ಅಥವಾ ಆ ಪರಿಚಯವು ಮತ್ತೊಂದು ಹಂತಕ್ಕೆ ತಲುಪೋದು, ಈ ವಿಷಯವು ಅವರ ಕುಟುಂಬದಲ್ಲಿ ಗೊತ್ತಾಗಿ ಕೆಲವೊಂದು ಸಮಸ್ಯೆಗಳಿಗೆ ಕಾರಣವಾಗುವುದು ಇತ್ಯಾದಿ ಯೋಚನೆಗಳು, ಇತ್ಯಾದಿ ವಿಷಯಗಳು ಜಾತಕರು ತಮ್ಮ ಜೀವನದಲ್ಲಿ, ತಮ್ಮ ವೈವಾಹಿಕ ಜೀವನದಲ್ಲಿ ಆಗದಂತೆ ನೋಡ್ಕೋಬೇಕಾಗಿರುತ್ತೆ. ಕೆಲವೊಂದು ನೈತಿಕ ಮೌಲ್ಯಗಳಿಂದ ಜೀವನ ಅರ್ಥವನ್ನು ಅರಿವು ಮಾಡಿಕೊಂಡು ಈ ಸಂದರ್ಭದಲ್ಲಿ ಯಾವುದೇ ತಪ್ಪು ತಿಳುವಳಿಕೆ ಬರುವಂತಹ ರೀತಿಯಲ್ಲಿ ಆಗಿರಬಹುದು, ಸಂಬಂಧಗಳಲ್ಲಿ ಬಿರುಕನ್ನು ಮೂಡಿಸುವಂತಹ ಪ್ರಯತ್ನಗಳಾಗಿರಬಹುದು. ಜಾತಕನು ಈ ಸಂದರ್ಭದಲ್ಲಿ ಆಲ್ಮೋಸ್ಟ್ ಒಂದು ಈಗ ಫೆಬ್ರವರಿ 17 ಅಲ್ವಾ, ಮಾರ್ಚ್ 14ರವರೆಗೂ ಕೂಡ, ಅಂದರೆ ರವಿ ತನ್ನ ಸ್ಥಾನವನ್ನು ಬದಲಾಯಿಸುವಂಥವರೆಗೂ ಕೂಡ ಕೆಲವೊಂದು ವಿಷಯಗಳಲ್ಲಿ ಜಾಗರೂಕವಾಗಿರಬೇಕಾಗಿರುತ್ತದೆ. ಸೊ ಈ ವಿಷಯಗಳಿಂದ ನೋಡಿದಾಗ ರವಿ ಚಂದ್ರನ ಜೊತೆಗೆ ಈಗ ರಾಹುವಿನ ಜೊತೆ ಇರುವುದರಿಂದ ಒಂದು ಗ್ರಹಣ ಯೋಗ ಅಂತ ಹೇಳ್ತಾ ಇದ್ದೇವೆ. ಸೊ ಈ ಸಂದರ್ಭದಲ್ಲಿ ಜಾತಕರು ತಮ್ಮ ತಾಯಿ ತಂದೆಯ ಪೋಷಕರ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ದ್ವಂದ್ವಾರ್ಥಗಳು ಅಥವಾ ಕೆಲವೊಂದು ವಿಷಯಗಳಲ್ಲಿ ಮನಸ್ಪರ್ಧೆಗಳು, ವಿಭೇದಗಳು ಬರುವಂತಹ ಸಾಧ್ಯ ಇರುವುದರಿಂದ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಒಂದು ವಿಷಯದ ಮೇಲೆ ಈ ವಾದ ವಿವಾದಗಳು ನಡೆದು ಅಥವಾ ಅವರಿಗೆ ಮನಸ್ಸಿಗೆ ಕಷ್ಟ ಕೊಡುವಂತಹ ರೀತಿಯಲ್ಲಿ ಇವರ ಸ್ವಭಾವ ಇರುವುದರಿಂದ ಮುಖ್ಯವಾಗಿ ತಾಯಿ ತಂದೆಯರಿಗೆ ಅಥವಾ ಪೋಷಕರಿಗೆ ಇವರಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆ ಅಥವಾ ಇವರಿಗೆ ಮನಸ್ಪರ್ಧೆಗಳು ಬಂದು ಸಪ್ರೇಷನ್ ಆಗುವುದಕ್ಕೆ ಈ ಸಂದರ್ಭದಲ್ಲಿ ಈ ಜಾತಕರು ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇಟ್ಕೊಂಡು ಕೆಲವೊಂದು ವಿಷಯಗಳಲ್ಲಿ ಜಾಗರೂಕರಾಗಿರಬೇಕಾಗಿರುತ್ತೆ. ಸೊ ಒಟ್ಟಾಗಿ ಚತುರ್ಥ ಸ್ಥಾನ ಫಲಗಳನ್ನು ವೃಶ್ಚಿಕ ರಾಶಿಯವರೆಗೂ ನಾವು ನೋಡುವುದಾದರೆ ಈ ರಾಹುವಿನ ಜೊತೆ ಶುಕ್ರ, ರವಿ, ಚಂದ್ರ ಇರುವುದರಿಂದ ಕೆಲವೊಂದು ವಿಷಯಗಳಲ್ಲಿ ತಾವು ಯೋಚನೆಗಳಿಗಿನ್ನ ಅಂದರೆ ಸಾಧ್ಯನ ಅಸಾಧ್ಯನ ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಕೇವಲ ಎಕ್ಸ್ಪೆಕ್ಟೇಷನ್ಸ್, ಊಹೆಗಳು, ಭ್ರಮೆಗಳು ಇತ್ಯಾದಿ ವಿಷಯಗಳ ಮೇಲೆ ಕೆಲವೊಂದು ವಿಷಯಗಳು ಮಾಡ್ತಾ ಹೋದರೆ ಕೆಲವೊಂದು ಅನೈತಿಕ, ಅಧರ್ಮ
ಮತ್ತು ಕೆಲವೊಂದು ಕ್ರೈಮ್ಸ್ ಅಂದರೆ ನೇರಗಳಲ್ಲಿ ಅಥವಾ ಕೆಲವೊಂದು ವಿಷಯಗಳಲ್ಲಿ ಕೋರ್ಟ್ ಕೇಸ್ಗಳಲ್ಲಾಗಿರ್ಬೋದು, ಪೊಲೀಸ್ ಕೇಸ್ ಇತ್ಯಾದಿ ವಿಷಯಗಳಲ್ಲಿ ಸಿಲುಕ್ಕೊಂಡು ಈ ವಿಷಯಗಳ ಮುಖಾಂತರ ತಮ್ಮ ಗೌರವಕ್ಕೆ, ತಮ್ಮ ಕುಟುಂಬದ ಗೌರವಕ್ಕೆ ಧಕ್ಕೆ ಬರುವಂತಹ, ಮಚ್ಚೆ ಬರುವಂತಹ ವಿಷಯಗಳು ನಡೆಯೋದಕ್ಕೆ ಈ ಸಂದರ್ಭದಲ್ಲಿ ಈ ಗ್ರಹಕೂಟದ ಮುಖಾಂತರ ಗೋಚಾರ ಫಲಗಳು ಹೇಳ್ತಾ ಇದೆ. ಸೊ ಆದ್ದರಿಂದ ಸಾಕಷ್ಟು ಈಗ ಏನಾದರೂ ಸ್ವಲ್ಪ ನಮಗೆ ಗುರುಬಲ ಇದೆ, ಕೆಲವೊಂದು ಆರೋಪಗಳಿಂದ, ಕೆಲವೊಂದು ವಿಷಯಗಳಿಂದ ನಮ್ಮನ್ನು ಪಾರು ಮಾಡುವುದಕ್ಕೆ ಗುರುಬಲ ಇದೆಯಾ? ಅದೂ ಇಲ್ಲ. ಅಷ್ಟಮ ಭಾವದಲ್ಲಿರುವಂತಹ ಗುರು ಈಗ ಯಾವುದೇ ವಿಷಯದಲ್ಲಿ ಕೂಡ ನಿಮ್ಮ ಯೋಚನೆಗಳ ಮೇಲೆ ನೀವು ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ, ಯೋಚನದ ಸಾಮರ್ಥ್ಯ, ನಿಮ್ಮ ಈ ಕಾರ್ಯಾಚರಣೆ ನೀವು ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡ್ತೀರಾ, ಅಂತಹ ವಿಷಯಗಳ ಮೇಲೆ ಫಲಗಳನ್ನೋದಿರುತ್ತೆ. ಆದ್ದರಿಂದ ಆದಷ್ಟು ನೀವು ನೈತಿಕತೆಯಿಂದ, ಧರ್ಮಬದ್ಧವಾಗಿ, ಪ್ರಾಮಾಣಿಕವಾಗಿ ನೀವು ಈ ಸಂದರ್ಭದಲ್ಲಿ ಈ ಕುಜನ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುತ್ತಾ, ಸುಬ್ರಹ್ಮಣ್ಯಾಷ್ಟಕವನ್ನು ಪಾರಾಯಣ ಮಾಡುತ್ತಾ, ರಾಹುವಿಗೆ ಸಂಬಂಧಪಟ್ಟಿರುವಂತಹ ದುರ್ಗಾದೇವಿ ದೇವಸ್ಥಾನದಲ್ಲಿ ಮುಖ್ಯವಾಗಿ ಅಮಾವಾಸ್ಯೆ ತಿಥಿಯಂದು ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವುದರಿಂದ ಸ್ವಲ್ಪ ಪ್ರತಿಕೂಲ ಫಲಗಳು ಕಮ್ಮಿ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಈ ಪರಿಹಾರಗಳು ಮಾಡುವ ಮುಖಾಂತರ ಅಥವಾ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸುವಂತಹ ಮುಖಾಂತರ ನೀವು ಈಗ ನಡೀತಾ ಇರುವಂತಹ ದಶೆ, ಅಂತರ್ದಶೆ ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.